ಸಿದ್ದರಾಮಯ್ಯನವರು ಇದನ್ನ ತೋರಿಸ್ತಿದ್ದಾರೆ ಸಾಕ್ಷಿ. ಹೌದು, ಅದೇ ಇದರ ಮೇಲೆನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಖಾಲಿ ಕಾಗದದ ಮೇಲೆ ಕೈ ಬರಹದಲ್ಲಿರುವ ಒಂದು ಪೇಪರ್ ಅನ್ನ ತೋರಿಸಿ ಈ ಆಧಾರದ ಮೇಲೆ ದೇವರಾಜಿಗೆ ಅದು ಆಸ್ತಿ ಬನ್ನಿ ಅಂತ ಹೇಳ್ತಾರೆ. ಓಕೆ, ಯಾವುದೇ ಒಬ್ಬ ಕಾನೂನು ತಜ್ಞರು ಹೇಳ್ಬಳ್ಳಿ ಈ ಒಂದು ದಾಖಲೆ ಮೇಲೆ ಆಸ್ತಿ ಹಸ್ತಾಂತರ ಆಗಿರೋದು ಕಾನೂನು ಬದ್ಧ ಅಂತ ಹೇಳ್ಬಳ್ಳಿ ನಾನು ಇವತ್ತು ನನ್ನ ಹೋರಾಟವನ್ನು ನಿಲ್ಲಿಸ್ಬಿಡ್ತೀನಿ. ರೈಟ್. ಎರಡನೇ ಪ್ರಶ್ನೆ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ತಗೊಂಬನ್ನಿ. 1998ರಲ್ಲಿ ಭೂ ಸ್ವಾಧೀನದಿಂದ ಕೈ ಬಿಟ್ಟಿರುವ ಪ್ರಕ್ರಿಯೆ ಡಿನೋಟಿಫಿಕೇಶನ್ ಅಕ್ರಮ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಯಾವ ದಾಖಲೆಗಳ ಆಧಾರ ಇದೆ? ಈಗ ಈ ಜಾಗದಲ್ಲಿ ಅಂದ್ರೆ ಕೆಸರೆ ಗ್ರಾಮದಲ್ಲಿರೋ ಜಾಗದಲ್ಲಿ ನಾವು ದೇವರಾಜ್ ಲೇಔಟ್ನ ಮಾಡ್ತೀವಿ ಅಂತ ಹೇಳಿ ನೋಟಿಫೈ ಮಾಡಿದ್ರು. 98ರಲ್ಲಿ ಡಿನೋಟಿಫೈ ಮಾಡಿದ್ರು. ಡಿನೋಟಿಫೈ ಮಾಡಿರೋದೇ ಅಕ್ರಮ ಅಂತ ಹೇಳಲಿಕ್ಕೆ ಸ್ನೇಹಮಯಿ ಕೃಷ್ಣ ಅವರೇ ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ? ಒಂದು ನಿಮಿಷ. ನಿಧಾನ ಕೊಡ್ಕಿ ಹೇಳಿ, ನಿಮ್ಮ ಹತ್ರ ಪ್ರೂಫ್ ಏನಿದೆ ಅಂತ ಹೇಳೋದಕ್ಕೆ. ದಾಖಲಾತಿ ನಿಮಗೆ ತೋರಿಸಿ ಹೇಳ್ತೀವಿ, ಒಂದೇ ನಿಮಿಷ. 1997ರಲ್ಲಿ ಅಂತಿಮ ಅಧಿಸೂಚನೆ ಆಗುತ್ತೆ. ಅಂತಿಮ ಅಧಿಸೂಚನೆ ಆದ ನಂತರ ಅವಾರ್ಡ್ ನೋಟಿಸ್ ಆಗುತ್ತೆ. ಕಾನೂನು ಪ್ರಕಾರ ಒಂದು ಸಲ ಅಂತಿಮ ಅಧಿಸೂಚನೆ ಹೊರಡಿಸಿ ಅದು ಅವಾರ್ಡ್ ಆದಮೇಲೆ ರೆಡಿ ಅವಾರ್ಡ್ ನೋಟಿಸ್ ಇದಾಗಿರೋದು 30/3/98ರಲ್ಲಿ. ಅಂದರೆ ಈ ಅಂತಿಮ ಅಧಿಸೂಚನೆ ಹೊರಡಿಸಿದ ನಂತರ ಕೊಟ್ಟಂಥ ಅವಾರ್ಡ್ ನೋಟಿಸು. ಈ ಅವಾರ್ಡ್ ನೋಟಿಸ್ ಕೊಡಿದ ಮೇಲೆ ಇದೇನು ಪರಿಹಾರ ಹಣ ಇದೆ, 3 ಲಕ್ಷ ಚಿಲ್ಲರೆ ಹಣ ಏನಿದೆ ಅದು ಅವರ ಹೆಸರಲ್ಲಿ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಬಿಟ್ಟ ಮೇಲೆ ಅದು ಸಂಪೂರ್ಣವಾಗಿ ಮೂಢ ಆಸ್ತಿ. ಅಂದರೆ 98ರಲ್ಲಿ ಏನಿದೆ ಇದು ಮೂಢ ಆಸ್ತಿಯಾಗಿ ಇದಾಗೋಗಿದೆ. ಈ ಥರ ಅವಾರ್ಡ್ ಹೊರಡಿಸಿದ್ಮೇಲೆ ಭೂಸ್ವಾಧೀನ ಕೈ ಬಿಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ಹಲವಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇದೆ. ಮತ್ತು ನೀವಿಲ್ಲಿ ಮೂಢದಿಂದ ಭೂಸ್ವಾಧೀನ ಕೈ ಬಿಡೋದಕ್ಕೆ ಏನು ಕಾರಣ ಅನ್ನೋದು ನೋಡ್ಬೇಕು ನೀವು. ಇದು ದೇವರಾಜರು ಬರ್ಕೊಟ್ರಂಥ ಪತ್ರ, ಅಂದರೆ ಭೂಸ್ವಾಧೀನ ಕೈ ಬಿಡಿ ಅಂತೇಳಿ. ಅವರು ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಾನು ಸದರಿ ಜಮೀನು ನಂಬಿ ಕೃಷಿನ ಜೀವನ ನಿರ್ವಹಣೆ ಮಾಡುತ್ತಿದ್ದೇನೆ. ಅಂದರೆ ನಾನು ಈ ಜಮೀನದಷ್ಟೇ ಜೀವನ ನಿರ್ವಹಣೆ ಮಾಡ್ತಾ ಇದ್ದೀನಿ, ನನಗೆ ಬೇರೆ ಯಾವುದು ಆದಾಯ ಇಲ್ಲ, ಹಾಗಾಗಿ ಕೈ ಬಿಡಿ ಅಂತ ಹೇಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವರು ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಅಧಿಕಾರಿ ಕೆಲಸ ಮಾಡ್ತಿದ್ರು. ಡಾಕ್ಯುಮೆಂಟ್ ಇದೆ ನಿಮ್ಮ ಹತ್ರ? ಅದಕ್ಕೆ ಇದೆ ಅಲ್ಲ, ದಾಖಲೆ ಇನ್ನೂ ಸಿಕ್ಕಿಲ್ಲ, ಅದಕ್ಕೆ ಅಧಿಕೃತ ದಾಖಲೆ ಮಾಹಿತಿ ಆ ವಿಚಾರನ ಮುಚ್ಚಿಟ್ಟಿದ್ದಾರೆ. ಮತ್ತು ಇಲ್ಲಿ ಅವ್ರು 2 ಸರ್ವೆ ನಂಬರ್ ಬರುತ್ತೆ. ಸರ್ವೆ ನಂಬರ್ 462ರಲ್ಲಿ 37 ಕುಂಟೆ, ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಕುಂಟೆ ಕೈ ಬಿಡಿ ಅಂತ ಹೇಳ್ತಾರೆ. ಆದರೆ ಈ 462 37 ಕುಂಟೆ ಏನಿದೆ ಇದು 1974 ಇಸ್ವಿಲಿ ಮೈಲಾರಯ್ಯ ಅನ್ನೋರು ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ನೋಂದಣಿ ಮಾಡ್ಕೊಳ್ಳೋದು ಕರೆಯಪತ್ರ ಮೂಲಕ ಮಾರಾಟ ಮಾಡಿಬಿಟ್ಟಿದ್ದಾರೆ. ಮೈಲಾರಯ್ಯ ಅವರು ಪುಟ್ಟ ಹೆಸರಲ್ಲೇ ಇಲ್ಲದ ಜಾಗವನ್ನ ಡಿನೋಟಿಫೈ ಮಾಡಿ ಅಂತ ಅರ್ಜಿ ಬರೀತಾರೆ. ಇದು ಸುಳ್ಳು ದಾಖಲೆಗಳ ಸಮೇತ ಹೇಳ್ತಿರೋದ್ರಿಂದ ಇದೆಲ್ಲವೂ ಕೂಡ ಭೂಸ್ವಾಧೀನ ಕೈ ಬಿಡೋ ಕಾರಣ ಏನು ಅಂತ ಹೇಳಿ ಮೂಢ ಅಧಿಕಾರಿಗಳು ಕಾರ್ಯದರ್ಶಿ ಪತ್ರ ಬರೀತಾರೆ. ಅದ್ರಲ್ಲಿ ಏನು ಬರೀತಾರೆ ಅಂತಂದ್ರೆ, ಈ ಜಮೀನು ಬಡಾವಣೆಯ ಕೊನೆಯ ಭಾಗದಲ್ಲಿ ಬರ್ತದೆ, ಆ ಕಣಕ್ಕೆ ಕೈ ಬಿಡು ಬಂದು ಹೇಳ್ತಾರೆ. ಈ ಜಮೀನು ಕೊನೆ ಭಾಗ ಬಂತು, ಕೈ ಬಿಡ್ತಾರ. ಅದಾದ್ಮೇಲೆ ಮತ್ತೊಂದು ಜಮೀನು ಅದು ಕೊನೆ ಭಾಗ ಬರ್ತಾನೆ. ಹಾಗೆ ಬಿಡ್ತಾ ಹೋದ್ರೆ ನೀವು ಯಾವುದೇ ಜಮೀನನ್ನು ಕೂಡ ವಶಪಡಿಸ್ಕೊಂಡು ಸಾಧ್ಯನೇ ಇಲ್ಲ. ರೈಟ್. ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ. 2004ರಲ್ಲಿ ಈ ಜಮೀನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡಾದ ಆಸ್ತಿಯಾಗಿತ್ತು ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಯಾವ ದಾಖಲೆಗಳಿದೆ? ಅಂದ್ರೆ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡಿದ್ರು ಅಂತ ಹೇಳಿ ತೋರಿಸ್ತಾ ಇರೋದು 2004ರಲ್ಲಿ. ಯಾರಿಂದ? ದೇವರಾಜು ಅವರಿಂದ ಅಲ್ವಾ ಸರ್? ದೇವರಾಜು ಅವರಿಂದ ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡೋ ಟೈಮಲ್ಲಿ ಆ ಸೈಟ್ ಆಕ್ಚುಲಿ ದೇವರಾಜು ಅವ್ರದ್ದು ಆಗೇ ಇರಲಿಲ್ಲ, ಅದು ಮೂಡಾದಾಗಿತ್ತು ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ವಾದ. ಅದನ್ನ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಮೇಡಮ್, ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರ ಕೊಟ್ಟಿರ್ತಕ್ಕಂಥ ವರದಿ. ಈ ವರದಿಲಿ ಅವರೇ ಕೊಡ್ತಾರೆ. ಈ ಜಮೀನಲ್ಲಿ ಎಷ್ಟು ನಿವೇಶನ ಸಂಖ್ಯೆ ಇದೆ, ಈ ನಿವೇಶನನ್ನ ನೋಡಿ, 263 ಸಂಖ್ಯೆ ನಿವೇಶನ ರಾಮಸ್ವಾಮಿನವ್ರಿಗೆ 29/12/2003 ಕ್ರಯಪತ್ರ ಮಾಡಿಕೊಡಿ ಅಂತ ಹೇಳ್ತಾರೆ. ಅದೇ ರಾಮಸ್ವಾಮಿಗೆ 284 ಸೈಟ್ ನಂಬರ್ 3/11/2003 ಮಾಡಿದೆ ಅಂತ ಹೇಳ್ತಾರೆ. ಇದೆಲ್ಲ ಅಂದರೆ ಏನು 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗೆ ಕ್ರಯಪತ್ರ ನೋಂದಣಿ ಮಾಡೋದಕ್ಕಿಂತ ಮುಂಚೆ 5 ನಿವೇಶನ ಮಾರಾಟ ಆಗೋಗಿದೆ. ಮೂಡ ಸೈಟ್ ಆಗಿ ಮಾರಾಟ ಆಗೋಗಿದೆ. ಓಕೆ, ಮಾರಾಟ ಆಗಿದೆ. ಮತ್ತೆ ಏನು ಸಿದ್ದರಾಮಯ್ಯ ಹೆಂಡತಿ ಪಾರ್ವತಿ ಹೆಸರಿಗೆ ನೋಂದಣಿ ಆಗಿದ್ದ ಮುಂಚೆ 19 ಸೈಟ್ ನೋಂದಣಿ ಆಗಿದೆ. ಕೊಡಿ. ಅಂದ್ರೆ ಸಿದ್ದರಾಮಯ್ಯನವರ ಬಾಮೈದ ಈ ಸೈಟ್ ಅನ್ನ ಖರೀದಿ ಮಾಡೋಷ್ಟ್ರೊತ್ತಿಗೆ ಆಲ್ರೆಡಿ ಮೂಡ ಆ ಜಾಗದಲ್ಲಿ ಸೈಟ್ ಅನ್ನ ಮಾಡಿ ಬೇರೆಯವ್ರಿಗೆ ಹಂಚ್ಬಿಟ್ಟಿದೆ. ಈ ಡಾಕ್ಯುಮೆಂಟ್ ಹೇಳ್ತಾ ಇದೆ ಅದನ್ನ.
ಇದು ಗೊತ್ತಿರಲಿಲ್ವಾ ಸಿದ್ದರಾಮಯ್ಯನವರಿಗೆ, ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಖರೀದಿ ಮಾಡೋ ಟೈಮಲ್ಲಿ ಬೇರೆಯವ್ರ ಹೆಸರಲ್ಲಿ ಮೂಡ ಅಲಾಟ್ ಮಾಡಿರುವ ಸೈಟನ್ನ ನಾನು ಖರೀದಿ ಮಾಡ್ತಿದ್ದೀನಿ, ಅದು ಕೃಷಿ ಭೂಮಿ ಹೆಸರಲ್ಲಿ ಅಲ್ವಾ? ಕೃಷಿ ಭೂಮಿ ಹೆಸರಲ್ಲಿ ಮೂಡ ಅಲಾಟ್ ಮಾಡಿರುವ ಸೈಟನ್ನ ಖರೀದಿ ಮಾಡಿದ್ದೀನಿ ಅನ್ನೋದು ಇನ್ನೊಂದು ಸರ್ಕಾರಿ ದಾಖಲೆ ಅಂತ ತೋರಿಸ್ತೀನಿ. ಈ ಆರೋಪಗಳು ಬಂದ ನಂತರ ಮೈಸೂರಿನ ವಾರ್ತಾ ಇಲಾಖೆ ಅಧಿಕಾರಿಗಳು ಪತ್ರಕರ್ತರಿಗೆ ಅವರ ಒಂದು ವಾಟ್ಸಪ್ ಮೂಲಕ ಒಂದು ದಾಖಲೆ ಕಳಿಸ್ತಾರೆ, ಮಾಹಿತಿನ ಯಾವ ಇದರಲ್ಲಿ ಅಂತ ಹೇಳಿ ಅವರು ಇಲ್ಲೇ ಬರೀತಾರೆ. ಅಧಿಸೂಚನೆಯಿಂದ ರದ್ದುಪಡಿಸುವ ಪೂರ್ವದಲ್ಲಿ ಪ್ರಶ್ನಿತ ಭೂಮಿಯನ್ನು ಬಡಾವಣೆ ಅಭಿವೃದ್ಧಿಪಡಿಸುವ ಸಂದರ್ಭದಲ್ಲಿ ಸದರಿ ಭೂಮಿಯನ್ನು ಉಪಯೋಗಿಸಿಕೊಂಡು ಉದ್ಯಾನವನ, ರಸ್ತೆ ಮತ್ತು ನಿವೇಶನ ರಚಿಸಿ ಫಲಾನುಭವಿ ನಿವೇಶನ ಹಂಚಿಕೆ ಮಾಡಲಾಗಿರುವುದರಿಂದ ಸ್ಪಷ್ಟ ಬರೀತಾರೆ. ತೋರಿಸಿದ್ವಿ 4, 5 ಹಾಗೆ 6ನೇ ಪ್ರಶ್ನೆ ಒಟ್ಟಿಗೆ ತಗೊಳ್ಳೋಣ. 2005ನೇ ಇಸ್ವಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಆಗಿರುವ ಅನ್ಯಕ್ರಾಂತ ಆದೇಶ ಸುಳ್ಳು ಅಂತ ಹೇಳೋಕೆ ಯಾವ ದಾಖಲೆ ಇದೆ? ಹಾಗೆ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಆಗಿರುವ ಖಾತೆ ಸುಳ್ಳು ಅಂತ ಹೇಳಲಿಕ್ಕೆ ನಿಮ್ಮ ಬಳಿಯಲ್ಲಿ ಯಾವುದಿದೆ? ಇನ್ನೊಂದು ಪ್ರಶ್ನೆ ತಗೊಂಡ್ಬಿಡೋಣ. 2010ರಲ್ಲಿ ಶ್ರೀಮತಿ ಪಾರ್ವತಿ ಅವರ ಹೆಸರಿಗೆ ನೋಂದಣಿಯಾಗಿರುವ ದಾನಪತ್ರ ಸುಳ್ಳು ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಕಾಂಗ್ರೆಸ್ನವರ ಪ್ರಶ್ನೆ ಇದು. ಮೇಡಮ್, ನಾನು ಈಗಾಗಲೇ ನಿಮ್ಗೆ ದಾಖಲೆ ತೋರಿಸ ಹಾಗೆ 2004ರಲ್ಲಿ ಏನೋ ಕ್ರಯಪತ್ರ ಮಾಡ್ಕೊಳ್ಳೋಕೆ ಮುಂಚೆನೇ ಆ ಭೂಮಿಯಲ್ಲಿ ರಸ್ತೆ, ಒಳಚರಂಡಿ, ನಿವೇಶನ ರಚನೆ ಮಾಡಿ ಮಾರಾಟ ಮಾಡಿಬಿಡ್ರೆ ಅಂತ ನಿಮ್ಗೆ ಗೊತ್ತಾಗಿದೆ. ಹೌದಾ ಮೇಡಮ್? ಈಗ ನಾನು ರಾಜ್ಯ ಜನರಿಗೆ ಕೇಳ್ತೀನಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಕೃಷಿ ಭೂಮಿಯಾಗಲಿ ಮತ್ತೊಂದು ಆಸ್ತಿಯಲ್ಲಿ ಖರೀದಿ ಮಾಡಬೇಕಾದ್ರೆ ಏನು ಮಾಡ್ತಾರೆ? ಮೊದಲು ಹೋಗಿ ಆಸ್ತಿನ ಪರಿಶೀಲನೆ ಮಾಡ್ತಾರೆ. ಹೌದಾ? ಆ ಸಂದರ್ಭದಲ್ಲಿ ಅಂದರೆ 2004ನೇ ಕ್ರಯಪತ್ರ ಮಾಡೋಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ ಸ್ವಾಮಿ ಹೋಗಿ ಸ್ಥಳ ನೋಡಲಿಲ್ವಾ? ಅವ್ರ ಸ್ಥಳ ನೋಡಿದಾಗ ಈ ರಸ್ತೆ, ಒಳಚರಂಡಿ, ನಿವೇಶನ ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ವಾ? ಇದು ನನ್ನ ಪ್ರಶ್ನೆ, ಆಯಿತಾ? ಮತ್ತು ಇನ್ನೊಂದೇನಂತಂದರೆ ಇದಕ್ಕೆ ಒಂದು ಸಿದ್ದರಾಮಯ್ಯ ಮತ್ತು 2010ನೇ ಇಸ್ವಿಲಿ ಏನೋ ಹೆಂಡತಿ ದಾನಪತ್ರ ಆಯಿತು. ಆ ದಾನಪತ್ರ ಆಗಬೇಕಾದ್ರೆ ನಿಮ್ಗೆ ಆಗಲೇ ತೋರಿಸ್ತಾ 19 ನಿಮಿಷ ಮಾರಾಟ ಆಗೋಗಿತ್ತು. ಆ ಸಂದರ್ಭದಲ್ಲಿ ಅವರ ಹೆಂಡತಿ ಪಾರ್ವತಿಯವರು ಹೋಗಿ ಜಮೀನು ನೋಡಲಿಲ್ವಾ? ಆ ನೋಡಿದಂಥ ಸಂದರ್ಭದಲ್ಲಿ ಇದಾಗಲಿಲ್ವಾ? ಮತ್ತು ಸುಳ್ಳು ಖಾತೆ ಅಂತ ಅದ್ರ ಬಗ್ಗೆ ಹೇಳಿದ್ವಿ. 2004ನೇ ಇಸ್ವಿಲಿ ಆ ಮಲ್ಲಿಕಾರ್ಜುನ ಸ್ವಾಮಿ ಕ್ರಯಪತ್ರ ಆದಮೇಲೆ ಅವ್ರ ಹೆಸರು ಖಾತೆ ಮಾಡಬೇಕಾದ್ರೆ ತಹಸೀಲ್ದಾರರು ಹೋಗಿ ಸ್ಥಳ ಪರಿಶೀಲನೆ ಮಾಡಬೇಕು. ತಹಸೀಲ್ದಾರ್ ಅಥವಾ ಅವರ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡಿದಾಗ ರಸ್ತೆ, ಒಳಚರಂಡಿ, ಉದ್ಯಾನವನ ಕಣ್ಣು ಕಾಣಿಸ್ಲಿಲ್ವಾ? ಅಲ್ಲಿಗೆ ಅಧಿಕಾರಿಗಳು ತಪ್ಪಾಯ್ತಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಇದಕ್ಕೂ ಹೆಂಗ್ ಸಂಬಂಧ ಬಂತು? ಮೇಡಮ್, ಸಿದ್ದರಾಮಯ್ಯ ಪ್ರಭಾವದಿಂದಲೇ ಅಧಿಕಾರಿಗಳ ರೀತಿ ಸುಳ್ಳು ವರದಿಗಳನ್ನು ಕೊಟ್ಟಿದ್ದಾರೆ. ಅವ್ರ ಅಧಿಕಾರ ಇದ್ದಾಗಲೇ ಈ ಥರ ನಡೆದಿರೋಂಥದ್ದು. ಮತ್ತು ಇನ್ನೊಂದು ಹೇಳಿದ್ರಲ್ಲ, ಅನ್ಯಕ್ರಾಂತ ವಿಚಾರಕ್ಕೆ ಬಂತು, ತಮ್ಗೆ ಹೇಳ್ತೀನಿ ನೋಡಿ. ನೀವು ಹೇಳಿದ್ರಲ್ಲ, ಇಲ್ಲಿ ತಹಸೀಲ್ದಾರ್ ಬರೀತಾರೆ ವರದಿ, ಕೃಷಿ ಭೂಮಿ ಅಂತ ಬರೀತಾರೆ. ಈಗ ನಾನು ಆಗಲೇ ಹೇಳ್ದಾಗೆ ಸೈಟ್ ಆಗಿ ಮಾರಾಟ ಮಾಡಿದ್ಮೇಲೆ ಆಗೋದ್ಮೇಲೆ ಕೃಷಿ ಭೂಮಿ ಅಂತ ಹೆಂಗೆ ತಹಸೀಲ್ದಾರ್ ವರದಿ ಕೊಡ್ತಾರೆ? ಇದು ಯಾವ ಡೇಟ್ ಇಂದು ಸರ್? ಇದು 5/3/2005ರಲ್ಲಿ ಏನು ಅನ್ಯಕ್ರಾಂತ ಆದೇಶ ಮಾಡಬೇಕಾದ್ರೆ, ಆಯ್ತಾ? ಮತ್ತೆ ಇದು ಭೂಮಾಪಕರು ಸರ್ವೆ ಸ್ಕೆಚ್ ಕೊಟ್ರಂತ ನೋಡಿ, ಖಾಲಿ ಜಮೀನು ಅಂತ ಬರೀತಾರೆ. ಹೇಗೆ ಬರೀತಾರೆ? ಆಗ ಉದ್ಯಾನವನ ಇದೆಲ್ಲ ಎಲ್ಲೋಯ್ತು? ಆಯ್ತಾ? ನೋಡಿ, ಒಬ್ಬ ಜಿಲ್ಲಾಧಿಕಾರಿ ಕೂಡ ಅದೇ ರೀತಿ ಬರ್ತಾರೆ. ಸ್ಥಳ ತನಿಖಾ ಸಮಯದಲ್ಲಿ ಕಂಡು ಬಂದ ಪ್ರಸ್ತಾವಿತ ಪ್ರದೇಶ ಸಮತಳವಾಗಿ ವಸತಿ ಉದ್ಯೋಗ ಅಂತೇಳಿ. ಆಯ್ತಾ? ನಿಮ್ಗೆ ಎಲ್ಲದಕ್ಕಿಂತ ಮಜಾ ತೋರಿಸ್ತೀನಿ ಮೇಡಮ್. ಇದು ನೋಡಿ, 15/7/2005ರಲ್ಲಿ ಜಿಲ್ಲಾಧಿಕಾರಿ ಹೊರಡಿಸ್ತಕ್ಕಂಥ ಅಧಿಕೃತ ಆದೇಶ. ದಯವಿಟ್ಟು ದಿನಾಂಕ ಗಮನಿಸಿ, 15/7/2005ರಲ್ಲಿ. ಇದು ಕೊನೆಯಲ್ಲಿ ಬರೀತಾರೆ, ಯಾವ ಉದ್ದೇಶಕ್ಕೆ ಮಂಜೂರಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳುವುದಾಗಿ ಹಾಗೂ ಸರ್ಕಾರ ವಿಧಿಸುವ ಯಾವುದೇ ಷರತ್ತಿಗೆ ಬದ್ಧರಾಗಿರುವುದಾಗಿ ಕರಾರು ಪತ್ರವನ್ನು ಹಾಜರುಪಡಿಸಿರುತ್ತಾರೆ. ಆದ್ದರಿಂದ ಈ ಆದೇಶ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರು ಪತ್ರ ಹಾಜರುಪಡಿಸಿದ್ದಾರೆ, ಹಾಗಾಗಿ ಈ ಆದೇಶವನ್ನು ಸ್ಪಷ್ಟ ಬರೆದಿರಲ್ಲ ಮೇಡಮ್. ಇದು ನೋಡಿ ಮೇಡಮ್, ಇದು ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಟಂಥ ಆದೇಶ, ಇದು ಕರಾರು ಪತ್ರ ಅಂತ ಹೇಳ್ತಾರೆ. ಇದು ಚಪಕಾದ ಖರೀದಿ ಮಾಡಿದವಾಗ 22/7/2005ರಲ್ಲಿ. ಅಂದರೆ ಈ ಆದೇಶ ಆದ 7 ದಿನಗಳ ನಂತರ. ಅರ್ಥ ಮಾಡ್ಕೊಳ್ಳಿ, ಈ ಆದೇಶ ಮಾಡಿದ 7 ದಿನಗಳ ನಂತರ ಚಪಕಾದ ಖರೀದಿ ಮಾಡ್ತಾರೆ. ಮತ್ತೆ ಇಲ್ಲಿ 2ನೇ ಪುಟದಲ್ಲಿ ಬರೀತಾರೆ, ಈ ಕರಾರು ಪತ್ರವನ್ನು 25/7/2005ರಲ್ಲಿ ನಾನು ಮಾಡ್ಕೊಟ್ಟಿದ್ದೀನಿ ಬರೀತಾರೆ. ಅಂದರೆ ಆದೇಶ ಆದ 10 ದಿನಗಳ ನಂತರ. ಮತ್ತು ಈ ಕರಾರು ಪತ್ರ ನೋಡಿ, ಅರ್ಜಿದಾರ ಸಹಿ ಇಲ್ಲ, ಸಾಕ್ಷಿದಾರ ಸಹಿ ಇಲ್ಲ. ಸಿದ್ದರಾಮಯ್ಯ ಅವರ ಪ್ರಭಾವ ಇಲ್ಲದೆ ಇಂಥ ದಾಖಲಾತಿಗಳನ್ನು, ಅಂದರೆ ದಾಖಲಾತಿ ಕೊಡೋಕ್ಕಿಂತ ಮುಂಚೆನೇ ಈ ರೀತಿ ಆದೇಶ ಮಾಡೋಕ್ಕೆ ಸಾಧ್ಯನಾ? ಈ ರೀತಿ ಆದೇಶ ಮಾಡೋದು ಸುಳ್ಳು ದಾಖಲೆ ಅಂತ ಹೇಳ್ತಾರ, ಕಾನೂನುಬದ್ಧ ದಾಖಲೆ ಅಂತ ಹೇಳ್ತಾರೆ. ಪತ್ರ ಇರೋದು, ನಿಮಿಷ ಕೊಡಿ ಸರ್, ಈ ಪತ್ರ ಇರೋದು ಸಿದ್ದರಾಮಯ್ಯನವರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರನ ಹೆಸರಲ್ಲಿ. ಮುಖ್ಯಮಂತ್ರಿಗಳ ಪ್ರಭಾವ ಇಲ್ದಲೆ ಈ ರೀತಿಯಲ್ಲೆಲ್ಲ ಡಾಕ್ಯುಮೆಂಟ್ಸ್ ಆಗ್ಬಿಡುತ್ತಾ? ಈ ಸೈಟ್ ಖರೀದಿ ಮಾಡಿದವರು, ಮಾರಾಟ ಮಾಡಿದವ್ರಿಗೆ ಗೊತ್ತಿರುತ್ತೆ. ಒಂದೇ ಒಂದು ಸೈನಲ್ಲಿ ವ್ಯತ್ಯಾಸ ಆದ್ರೂ ಕೂಡ ರಿಜೆಕ್ಟ್ ಆಗ್ಬಿಡುತ್ತೆ ಅಲ್ವಾ ಸರ್? ಸೈನೇ ಇಲ್ದಲೆ ಸೀಲೆ ಇಲ್ದಲೆ ಹೆಂಗಾಗುತ್ತೆ? ಅರ್ಜಿ ಅಲ್ಲ, ಇದು ಕರಾರು ಪತ್ರ ಕೊಟ್ಟಲ್ಲ, ಕೊಡಕ್ಕಿಂತ ಮುಂಚೆನೇ ಆದೇಶ ಆಗ್ಬಿಡಿಲ್ಲ, ಕರಾರು ಪತ್ರ ಕೊಟ್ಟಿರ ಅಂತೇಳಿ. ಕರೆಕ್ಟ್. ಹೆಂಗ್ ಆದೇಶ ಮಾಡಿದ್ರು? ಕರಾರು ಪತ್ರ ಅವರು ಚಾಪಾಕಾಗದನ್ನು ಖರೀದಿ ಮಾಡಿಲ್ಲ, ಚಾಪಾಕಾಗದ ಖರೀದಿ ಮಾಡಿದ 7 ದಿವಸ ಮುಂಚೆನೆ ಕರಾರು ಪತ್ರ ಕೊಟ್ಟಿದ್ರ ಅಂದ್ರೆ ಹೆಂಗೆ ಆದೇಶ ಮಾಡ್ತಾರ?
ರೈಟ್, ಮುಂದಿನ ಪ್ರಶ್ನೆ ಕಡೆಗೆ ಹೋಗ್ಬಿಡೋಣ. 8 ಹಾಗೆ 9 ಸಾಧ್ಯವಾದ್ರೆ 10 3 ಪ್ರಶ್ನೆ ಸರ್. ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ಆಗಿರುವ ಖಾತೆ ಸುಳ್ಳು ಅಂತ ಹೇಗೆ ಹೇಳ್ತೀರಿ? ದಾಖಲೆ ಏನಿದೆ? ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ನೀಡಿರುವ ನಿವೇಶನಗಳು ಅಕ್ರಮ ಅಂತ ಹೇಗೆ ಹೇಳ್ತೀರಿ? ಈ 2 ಪ್ರಶ್ನೆಗೆ ಉತ್ತರ ಕೊಡಿ. ಕಡೆಯದು ಬಹಳ ಇಂಪಾರ್ಟೆಂಟ್, ಅದಕ್ಕೆ ಬರ್ತೀನಿ. ಮುಖ್ಯಮಂತ್ರಿಗಳ ಹೆಸರಿಗೆ ಬಂದಿರೋದು, ಮುಖ್ಯಮಂತ್ರಿಗಳ ಪತ್ನಿ ಹೆಸರಿಗೆ ಬಂದಿರೋದು ಅಕ್ರಮ ಅಂತ ಯಾಕೆ ಹೇಳ್ತೀರಿ? ಮೇಡಮ್, ನಾನು ಈಗ ಆಗಲೇ ಹೇಳಿದಾಗೆ 2010 ಅವರ ಹೆಸರಿಗೆ ಏನು ದಾನಪತ್ರ ಮಾಡಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮೂಡಾದರು ರಸ್ತೆ, ಒಳಚರಂಡಿ, ಉದ್ಯಾನವನ ನಿರ್ಮಾಣ ಮಾಡಿ 19 ನಿವೇಶನವನ್ನು ಬೇರೆಯವ್ರು ಮಾರಾಟ ಮಾಡಿಬಿಟ್ಟಿದ್ದಾರೆ. ಸೊ ಮಾರಾಟ ಮಾಡಿದಾಗ ನಾನು ಈಗಾಗಲೇ ಹೇಳ್ದಂಗೆ ಮತ್ತು ಇನ್ನೊಂದು ದಾನಪತ್ರ ಸುಳ್ಳು ಅನ್ನೋಕ್ಕೆ ಹೇಳ್ತೀನಿ. ಈಗ ನೀವಾಗಲೇ ಹೇಳಿದಾಗೆ 2005ನೇ ಇಸ್ವಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಅನ್ಯಕ್ರಾಂತ ಆದೇಶ ಆಗಿದೆಯಲ್ವಾ? ಅನ್ಯಕ್ರಾಂತ ಆದೇಶ ಅಂದ್ರೇನು? ಕೃಷಿ ಭೂಮಿನ ನಿವೇಶನ ಅಂತ ಆಗುತ್ತೆ. ಈ ನಿವೇಶನ ಆದಮೇಲೆ ಎಲ್ಲಿ ಖಾತೆ ಮಾಡಿಸ್ಬೇಕು? ಸ್ಥಳೀಯ ಸಂಸ್ಥೆಗಳನ್ನು ಮಾಡಿಸ್ಬೇಕು. ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆಯಲ್ಲಿ ಮಾಡಿಸ್ಬೇಕು. ಅಲ್ಲಿ ಖಾತೆ ಮಾಡಿಸ್ಕೊಂಡು ನಿವೇಶನ ಲೆಕ್ಕದಲ್ಲಿ ಕಂದಾಯ ಪಾವತಿ ಮಾಡಬೇಕು. ನಾನು ಸಿದ್ದರಾಮಯ್ಯ ಅವರಿಗೆ ಇವತ್ತು ಒಂದು ಸವಾಲು ಹಾಕ್ತೀನಿ. ನಿಮ್ಮ ಭಾವಮಯದ ಅನ್ಯಕ್ರಾಂತ ಆದೇಶ ನಂತರ ನಿವೇಶನ ಅಂತೇಳಿ ಯಾವ ಸಂಸ್ಥೆಯಲ್ಲಿ ಖಾತೆ ಮಾಡಿಸಿದ್ದಾರೆ, ನಿವೇಶನ ಲೆಕ್ಕದಲ್ಲಿ ಎಲ್ಲಿ ಕಂದಾಯ ಪಾವತಿ ಮಾಡಿದ್ರೆ ಆ ದಾಖಲೆ ಕೊಟ್ಬಿಡಿ ಸ್ವಾಮಿ. ಇವತ್ತೇ ನಾನು ಜೈಲಿಗೆ ಹೋಗಿ ಕೂತ್ಕೊಂಡ್ಬರ್ತೀನಿ. ಇಲ್ಲ ನೀವು ರಾಜೀನಾಮೆ ಕೊಡ್ತೀರಾ? ಬಹಿರಂಗ ಸವಾಲು ನಿಮ್ಮ ವಾಹಿನಿಯ ಮೂಲಕ ಸಿದ್ದರಾಮಯ್ಯ ಬಹಿರಂಗ ಸವಾಲು. ಅನ್ಯಕ್ರಾಂತ ಆದೇಶ ಆದಮೇಲೆ ನಿಮ್ಮ ಭಾಮೈದ ಯಾವ ಸಂಸ್ಥೆಯಲ್ಲಿ ನಿವೇಶನ ಖಾತೆ ಮಾಡಿಸಿದ್ರೆ ನಿವೇಶನ ಲೆಕ್ಕದಲ್ಲಿ ಎಲ್ಲಿ ಕಂದಾಯ ಪಾವತಿ ಮಾಡಿ ದಾಖಲೆ ಬಿಡುಗಡೆ ಮಾಡಿರಿ ಸ್ವಾಮಿ. ನಾನು ಇವತ್ತೇ ಹೋಗಿ ಜೈಲಿಗೆ ಕೂತ್ಕೊಂಡ್ಬರ್ತೀನಿ. ಕಡೆ ಪ್ರಶ್ನೆ ಮತ್ತೆ ಹೇಳ್ಬಿಡ್ತೀನಿ, ಪಾರ್ವತಿ ಅವ್ರದ್ದು ಹೆಸರು ಹೇಳ್ಬಿಟ್ಟು ಪಾರ್ವತಿ ಸುಳ್ಳು ಅಂತೇಳಿ. ಈಗ ಅನ್ಯಕ್ರಾಂತ ಆದೇಶ ಆದಮೇಲೆ ನಿವೇಶನ ಅಂತ ಆಗುತ್ತೆ. ನೀವು ಹೆಂಗೆ ದಾನಪತ್ರ ಬರಬೇಕಾದ್ರೆ ಕೃಷಿ ಭೂಮಿ ಅಂತೇಳಿ ದಾನಪತ್ರ ರಿಜಿಸ್ಟರ್ ಮಾಡ್ಕೊಡ್ತಾರಾ? ಮತ್ತೆ ದಾನಪತ್ರ ರಿಜಿಸ್ಟರ್ ಆದಮೇಲೆ ಅವ್ರ ಹೆಸರಿಗೆ ಖಾತೆ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಿದಾಗ ನಿವೇಶನ, ಚರಂಡಿ, ಒಳಚರಂಡಿ, ರಸ್ತೆ ಎಲ್ಲ ಇದ್ಮೇಲೆ ಕೃಷಿ ಭೂಮಿ ಅಂತ ಹೆಂಗೆ ಖಾತೆ ಮಾಡ್ತಾರ? ಅಲ್ಲಿಗೆ ಮುಖ್ಯಮಂತ್ರಿಗಳ ಪತ್ನಿಯ ಕೈಗೆ ಸೇರಿರುವ ಅರಿಶಿಣ ಕುಂಕುಮದ ಹೆಸರಿನ ದಾನದ ಭೂಮಿ, ಆ ಭೂಮಿಯ ಮಾಲೀಕರೇ ಅಲ್ಲ ಸಿದ್ದರಾಮಯ್ಯನವರ ಬಾಮೈದ. ತಮ್ಮದಲ್ಲದ ಭೂಮಿಯನ್ನ ತಮ್ಮ ಸಹೋದರಿಗೆ ದಾನವಾಗಿ ನೀಡಿದ್ದಾರೆ. ಆ ಭೂಮಿಗೆ ಕಾಂಪನ್ಸೇಷನ್, ಪರಿಹಾರವನ್ನ ಕ್ಲೈಮ್ ಮಾಡಿದ್ದಾರೆ ಪಾರ್ವತಿ ಅವರು. ಇಲ್ಲಿ ಎಲ್ಲ ಅಕ್ರಮ ಆಗಿರೋದು ಗಮನಿಸಿಯೂ ಕೂಡ ಅವರಿಗೆ ಪರಿಹಾರವಾಗಿ ಕೆಸರೆ ಗ್ರಾಮದಲ್ಲಿ ಕೊಡದಲೆ ಅಥವಾ ಅದಕ್ಕೆ ಸಮಾನಾಂತರವಾಗಿ ಕೊಡದಲೆ ಅತ್ಯಂತ ಮೌಲ್ಯಯುತವಾದ ಭೂಮಿಯನ್ನ ಕೊಟ್ಟಿರೋದು ಅಕ್ರಮ. ಇದನ್ನ ಹೇಳ್ತೀನಿ ಸರ್. ಕ್ವಿಕ್ ಆಗಿ ಸರ್, ಕ್ವಿಕ್ ಆಗಿ. ಇಲ್ಲಿ ನೋಡಿ, ಅವ್ರ ಹೆಂಡತಿ ಹೆಸರಿಗೆ ಮೈಸೂರು ನಗರ ಪ್ರಾಧಿಕಾರ ಮಾಡಿಕೊಟ್ಟಂತ ಕ್ರಯಪತ್ರ. ಈ ಕ್ರಯಪತ್ರದಲ್ಲಿ ಮೈಸೂರು ನಗರ ಪ್ರಾಧಿಕಾರ ಭೂಮಿಯನ್ನು ಸ್ವಇಚ್ಛೆಯಿಂದ ಬಿಟ್ಟು ಕೊಡುವುದಕ್ಕೆ ಪ್ರೋತ್ಸಾಹದಾಯಕ ಯೋಜನೆ ನಿಯಮಗಳು 1990ರಲ್ಲಿ ನಿರ್ದಿಷ್ಟಪಡಿಸಿರೋ ನಿರ್ಬಂಧಗಳು ಮತ್ತು ಷರತ್ತುಗಳು ಒಳಪಟ್ಟಿರೋದು ಸ್ಪಷ್ಟ ಬರುತ್ತೆ. ಆ ನಿಯಮಗಳು ಇಲ್ಲಿದೆ ನೋಡಿ. 91 ನಿಯಮ ಇಲ್ಲಿ ಏನು ಹೇಳುತ್ತೆ ಅಂತಂದರೆ 3 ಎಕರೆಯಿಂದ 4 ಎಕರೆಗೆ ಸಂಬಂಧಪಟ್ಟ ಜಮೀನಿಗೆ 60x40 ಸಂಖ್ಯೆ 2 ನಿವೇಶನ ಮಾತ್ರ ಕೊಡಬೇಕು ಅಂತ ಹೇಳುತ್ತೆ. 2 ಸೈಟ್ ಕೊಟ್ಟಿರೋದು 14. ಅದು ಡಬಲ್ ವ್ಯಾಲ್ಯೂ ಟ್ರಿಪಲ್ ವ್ಯಾಲ್ಯೂ. ಸೈಟ್ ಅಂತಂದ್ರೆ 4800 ಸ್ಕ್ವೇರ್ ಫೀಟ್ ಅಷ್ಟೇ. ಅದು ಅವ್ರು ಕೊಟ್ಟಿರೋದು 38,200 ಚಿಲ್ಲರೆ ಸ್ಕ್ವೇರ್ ಫೀಟ್ ಕೊಟ್ಟಿದ್ದಾರೆ. ಇದು ಅಕ್ರಮ ಅಲ್ವಾ? ರೈಟ್. ಇಷ್ಟೆಲ್ಲ ಡಾಕ್ಯುಮೆಂಟ್ ಸಮೇತವಾಗಿ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಮುಖ್ಯಮಂತ್ರಿಗಳಿಗೆ ಕೌಂಟರ್ ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ನವರ 10 ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ದಾಖಲೆಗಳ ಸಮೇತ ಉತ್ತರ ಕೊಟ್ಟು